ಬನ್ನಿ ಮಂಡ್ಯದಲ್ಲಿ ಆಗಿರುವಂತಹ ಒಂದಷ್ಟು ಡೆವಲಪ್ಮೆಂಟ್ಸ್ ನೋಡ್ತಾ ಹೋಗೋಣ. ಇವತ್ತು ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೊದಲು 40 ಲಕ್ಷ ಕೊನೆಗೆ 20 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಆರೋಪ ಅಬಕಾರಿ ಡಿಸಿ ಮೇಲೆ ಕೇಳಿ ಬಂದಿರೋದು. CL7 ಲೈಸೆನ್ಸ್ ಕೊಡಿಸೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತ ಆರೋಪ. ಲಕ್ಷ್ಮಮ್ಮ ಎಂಬುವರ ಹೆಸರಿನಲ್ಲಿ ಬಾರ್ ಲೈಸೆನ್ಸ್ಗೆ ಅರ್ಜಿ ಹಾಕಿದ್ರು. ಆ ಟೈಮ್ನಲ್ಲಿ ಲಂಚ ಕೇಳಿದರಂತೆ. ಚಂದೂಪುರದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅರ್ಜಿ ಸಲ್ಲಿಸಿದ್ರು ಲಕ್ಷ್ಮಮ್ಮ ಅನ್ನೋರ ಹೆಸರಿನಲ್ಲಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚಂದೂಪುರದ ಗ್ರಾಮ ಇದು. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿದಂತಹ ಲಕ್ಷ್ಮಮ್ಮ ಅವರ ಮಗ ಪುನೀತ್ ಲಕ್ಷ್ಮಮ್ಮ ಅವರ ಹೆಸರಲ್ಲಿ ಲೈಸೆನ್ಸ್ಗೆ ಅರ್ಜಿ ಹಾಕಿದ್ದಾರೆ. ಆನ್ಲೈನ್ ಅರ್ಜಿ ರಿಜೆಕ್ಟ್ ಆದ ಹಿನ್ನೆಲೆಯಲ್ಲಿ ಕಚೇರಿಗೆ ಹೋಗಿ ಏನಾಯ್ತು, ಅರ್ಜಿ ಬಗ್ಗೆ ಯಾಕೆ ರಿಜೆಕ್ಟ್ ಆಯ್ತು ಅಂತ ಕೇಳಿದ್ದಾರೆ. ಆಗ ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ ಕೊಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪ. ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಈಗ ಪುನೀತ್ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ವಿಡಿಯೋ ಕೂಡ ಶೂಟ್ ಮಾಡಿದ್ದಾರೆ. ದೂರುದಾರ ಇನ್ಸ್ಪೆಕ್ಟರ್ ಶಿವಶಂಕರ್ ಅವರ ನಡುವೆ ನಡೆದಿರುವಂತಹ ಒಂದು ಮಾತುಕತೆ, ಪುನೀತ್ ಮತ್ತು ಶಿವಶಂಕರ್ ನಡುವೆ ಆಗಿರುವಂತಹ ಒಂದು ಮಾತುಕತೆನ ಅವ್ರ ಮೊಬೈಲ್ನಲ್ಲಿ ಅಲ್ಲೇ ಚಿತ್ರೀಕರಣ ಮಾಡಿದರೆ ಒಂಥರ ಸ್ಟಿಂಗ್ ಆಪರೇಷನ್ ಆದಂಗೆ ಆಗಿದೆ ಇದು. ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಮೊದಲು 40 ಲಕ್ಷ ಕೇಳಿದ್ರು, ಅದಾದ್ಮೇಲೆ 20 ಲಕ್ಷಕ್ಕೆ ಒಪ್ಕೊಂಡ್ರು. ಬೇಡಿಕೆ ಇಟ್ಟಿದ್ರು, ಕೊಟ್ರೆ ನಾವು ಲೈಸೆನ್ಸ್ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅಂತ ಪುನೀತ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸರ್, ನಾನು ನನ್ನ ತಾಯಿ ಹೆಸರಲ್ಲಿ CL7 ಅಪ್ಲಿಕೇಶನ್ ಹಾಕಿಸಿದೆ. 5 ಬಾರಿ ಹಾಕಿದೆ, 4 ಬಾರಿ ರಿಜೆಕ್ಟ್ ಮಾಡಿದ್ದಾರೆ. ಯಾರು ಸರ್? ರವಿಶಂಕರ್ ಅವರು. ಯಾವುದ್ರಲ್ಲಿ ಹಾಕಿದ್ರಿ? ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದೆ. ಯಾವಾಗ ಹಾಕಿದ್ರಿ ಸರ್? ಲಾಸ್ಟ್ ಮಂತ್ 21 ಸರ್. ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಸರ್? ಸಿಲ್ಲಿ ಕಾರಣಗಳು. ಬಂದು ಸ್ಪಾಟ್ ಇನ್ಸ್ಪೆಕ್ಷನೇ ಮಾಡಿಲ್ಲ, ರಿಜೆಕ್ಟ್ ಮಾಡಿದ್ದಾರೆ. ವೈಯಕ್ತಿಕವಾಗಿ ದುಡ್ಡು ಬೇಡಿಕೆ ಇಡ್ತಾ ಇದ್ದಾರೆ. ಎಷ್ಟು ಇಡ್ತೀರಿ? ಯಾರು ಸರ್? ಅವರು ಬ್ರೋಕರ್ ಇದ್ದಾರಂತೆ. ಆ ಬ್ರೋಕರ್ ಫೋನ್ ಮಾಡ್ತಾರಂತೆ. ಅವ್ರು ಫೋನ್ ಮಾಡೋದು ಅವ್ರು ತಲುಪಿಸಿದ್ರೆ ಕೆಲಸ ಆಗುತ್ತಂತೆ. ನಾನು ಅವ್ರ ಫೋನ್ ಎತ್ತಿಲ್ಲ. ಕೇಳ್ತಿರೋದು ಯಾರು ಸರ್? ಶಿವಶಂಕರ್ ಅವ್ರು ಕೇಳಿದ್ರು. ಯಾರು ಸರ್ ಅದು? ರೇಂಜ್ ಇನ್ಸ್ಪೆಕ್ಟರ್, ಮದ್ದೂರು ರೇಂಜ್ ಇನ್ಸ್ಪೆಕ್ಟರ್. ಏನೇನು ಹೇಳಿದ್ರು ಹೇಳಿ ಸರ್? ರೇಂಜ್ ಇನ್ಸ್ಪೆಕ್ಟರು ದುಡ್ಡು ಕೊಡಿ, ಫೈಲು ಇವ್ರು ಕಾಸು ಕೊಡಲ್ಲ, ರಿಜೆಕ್ಟ್ ಮಾಡಿರಿ, ಇನ್ನೂ 2 ಸತಿ ಬರಲಿ, ಕಾಸು ಕೊಡಲ್ವಂತೆ ಅಂತೆಲ್ಲ ಅಸಭ್ಯವಾಗೆಲ್ಲ ಆಫೀಸಲ್ಲಿ ನಡ್ಕೊಂಡಿದ್ದಾರೆ. ನಾನು ಒಂದು 10-15 ಸತಿ ಹೋಗಿದ್ದೀನಿ, ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ನೇ ಮಾಡಿಲ್ಲ. ಆನಂತರ ಹೋಗಿ ಕೇಳಿದ್ರೆ ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ವೈಯಕ್ತಿಕ ಕಾರಲ್ಲಿ ಭಾನುವಾರ ಒಬ್ಬ ಅಧಿಕಾರಿ ಸಾರ್ವಜನಿಕರನ್ನ ವೈಯಕ್ತಿಕ ಕಾರಲ್ಲಿ ಚನ್ನಪಟ್ಟಣ ಗಂಟೆ ಏನು ಶಿವಶಂಕರ್ ಅವರು ಯಾರನ್ನ ಕರ್ಕೊಂಡು ಹೋಗಿದ್ರು? ನನ್ನ ಕರ್ಕೋಗಿದ್ದು ಚನ್ನಪಟ್ಟಣದ ಹತ್ರ ಕಾರಲ್ಲಿ ಕರ್ಕೊಂಡು ಹೋಗಿದ್ರು. ನಮ್ದೇನಿದೆ ಮಾಮೂಲು ಮಾಡಿ, ನಮ್ಮ ಕಡೆಯವ್ರು ಫೋನ್ ಮಾಡ್ತಾರೆ, DC ಅವ್ರದ್ದೇನಿದೆ ಹೇಳಿ, DC ಅವ್ರಿಗೆ ಏನಿದೆ ನಿಮ್ಮ ಬಜೆಟ್ ಹೇಳಿ. ಹಾಂ, ಅಬಕಾರಿ DCಗೆ ರವಿಶಂಕರ್ ಅವರು. ಅವ್ರ ಎಲ್ಲ ಬೇಡಿಕೆ ಅವ್ರು ಕಳಿಸಿದ್ದಾರೆ. ನಾನು ಅವ್ರಿಗೆ ಉತ್ತರ ಕೊಡಬೇಕು ಹೇಳಿ ಅಂತ ತಂದಿದ್ದಾರೆ. ಆನಂತರ DC ಅವ್ರ ಹತ್ರ ಹೋದರೆ DC ಅವರು ಪ್ಯಾಕೇಜ್ಗಳಂತೆ. ಏನಾಯ್ತು? ಏನೇನು ಹೇಳಿ ಸರ್? ಪ್ಯಾಕೇಜ್ ಅಂತಂದರೆ ಫಸ್ಟ್ ಹೋದೆ, ಪ್ಯಾಕೇಜ್ ನಮ್ಮ ಸ್ಟಾಫ್ಗಳೆಲ್ಲ ಇದ್ದಾರೆ, ಫೈಲ್ ಮೂವ್ ಮಾಡಬೇಕು ಅಂತಂದರೆ ಒಂದು ಕೊಡಿ, ನಮ್ಮ ಸೂಪರ್ಡೆಂಟ್ಗೆ ಒಂದು ಕೊಡಿ, ನೀವು ಯಾರ್ಯಾರನ್ನ ಹೇಳಬೇಕು ಅವರೆಲ್ಲರನ್ನೂ ಭೇಟಿ ಮಾಡಬೇಕು ನೀವು, ನಮ್ಮದು ಫಸ್ಟ್ ಪ್ಯಾಕೇಜು ಇದೆ ಅಂತ ತಂದ್ಬಿಟ್ಟು 40 ಅಂತ ಪೆನ್ಸಿಲಲ್ಲಿ ಬರೀತಾರೆ. 40 ಲಕ್ಷ ಸರ್. ಹಾಂ, ಅದರಲ್ಲಿ ಕನ್ಸೆಷನ್ ಕೊಡ್ತೀವಿ. ಇನ್ನೊಬ್ರನ್ನ ಅವ್ರ ಆಫೀಸಲ್ಲಿ ಇರೋರನ್ನ ಸಂತೋಷ್ ಅನ್ನೋರನ್ನ ಕರೆಸ್ಬಿಟ್ಟು, ಸಂತೋಷ್ ಅವರೇ ನೀವು ಹೇಳಿ ಕನ್ಸೆಷನ್ ಮಾಡಿ ಅಂತಾರೆ. ಕನ್ಸೆಷನ್ಗೆ ಸೆಕೆಂಡ್ ಪ್ಯಾಕೇಜ್ ಬರ್ತಾರೆ. ಸೆಕೆಂಡ್ ಪ್ಯಾಕೇಜ್ 30 ಲಕ್ಷ, ಸೆಕೆಂಡ್ ಪ್ಯಾಕೇಜ್ 30 ಲಕ್ಷ ಕೊಡಿ ಅಂತಾರೆ. ಪೆನ್ಸಿಲಲ್ಲಿ ಬರೀತಾರೆ 30 ಅಂತ. ಸಿಂಬಲ್ಲು ಸರ್ ಅವರು, ಎಲ್ಲ ಸಿಂಬಲ್ಲು. ಹೋದ ತಕ್ಷಣ ಫೋನ್ ಗೀನೆಲ್ಲ ಸ್ವಿಚ್ ಆಫ್ ಮಾಡಿಸ್ತಾರೆ. ಆ ನಂತರ ಓಲಿ ಬೇಡ, ಫೈನಲ್ಲು ಥರ್ಡ್ ಸ್ಲ್ಯಾಬ್ ಇದೆ, ಗೃಹಲಕ್ಷ್ಮಿ ಯೋಜನೆನಾರು ಭೃಷ್ಟಾನ ಬೇಡ, ನಮಗೆ ಗೃಹಲಕ್ಷ್ಮಿ ಯೋಜನೆ ಕೊಡಿ ಅಂತಂತಾರೆ. ಗೃಹಲಕ್ಷ್ಮಿ ಅಂತಂದರೆ 2 ಕಾಮನ್ ಆಗಿ 20 ಲಕ್ಷ. ಸರ್ಕಾರ ರವಿಶಂಕರ್ ಅವರು, ಎಕ್ಸೈಸ್ DC ಅವರು. ದೂರು ನಾನು DC ಆದ ರವಿಶಂಕರ್ ಅವರು, ಎಕ್ಸೈಸ್ ಇನ್ಸ್ಪೆಕ್ಟರ್ ಆದ ಶಿವಶಂಕರ್ ಮೇಲೆ ದೂರು ಕೊಟ್ಟಿದ್ದೀನಿ. ಆಡಿಯೋ ತುಣುಕು ವಿಡಿಯೋ ಎಲ್ಲನೂ ಲೋಕಾಯುಕ್ತ SP ಅವರಿಗೆ ಕೊಟ್ಟಿದ್ದೀನಿ. ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ನಿಮ್ದು ಈಗ ಇಲ್ಲ, ಮೂವ್ ಮಾಡಿಲ್ಲ ಸರ್, ಮೂವ್ ಮಾಡಿಲ್ಲ. ಏನಂತಾರೆ ಮತ್ತೆ ಕೇಳಿದ್ರೆ? ನಾನು ಕೇಳಿದ್ರೆ ನೆನ್ನೆ ಗಂಟಲು ಕೇಳಿದೆ ಸರ್. ನೆನ್ನೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟೆ. ನೆನ್ನೆ ಲೋಕಾಯುಕ್ತ ಕಂಪ್ಲೇಂಟ್ ಗೊತ್ತಾಗಿರೋದು ರೇಂಜ್ ಇನ್ಸ್ಪೆಕ್ಟರು 6 ಗಂಟೆಲಿ ಫೈಲ್ ಮೂವ್ ಮಾಡ್ತಾರೆ. ಅದೇ ಅಪ್ಲಿಕೇಶನ್ ಬ್ಲೂ ಪ್ರಿಂಟ್ ಸರಿ ಇಲ್ಲ ಅಂತ ತಂದ್ಬಿಟ್ಟು ಹಿಂದೆ ಏಕಾಏಕಿ ಅರ್ಧ ಗಂಟೆಗೆ ರಿಜೆಕ್ಟ್ ಮಾಡಿರ್ತಾರೆ. ಅದಾದ ನಂತರ ಲೋಕಾಯುಕ್ತ ತನಿಖೆಗೆ ಕಂಪ್ಲೇಂಟ್ ಹೋದ ತಕ್ಷಣ ಅದೇ ಅಪ್ಲಿಕೇಶನ್ ಹೆಂಗೆ ಸರೋಯ್ತು ಸರ್? ಅದೇ ಬ್ಲೂ ಪ್ರಿಂಟು ಹೆಂಗೆ ನೀಲಿ ನಕ್ಷೆ ಸರೋಯ್ತು? ಈಗ ಪರ್ಮಿಷನ್ ಕೊಟ್ಟಿಲ್ಲ, ಮೂವ್ ಮಾಡಿದ್ದಾರೆ. ಫಸ್ಟು ನೀವು ಸಲ್ಲಿಸಿರುವಂಥ ನೀಲಿ ನಕ್ಷೆಗೂ ಸ್ಥಳಕ್ಕೂ
ಪರಿಶೀಲಿಸಿದಾಗ ಸ್ಥಳಕ್ಕೂ ನೀಲಿ ನಕ್ಷೆಗೂ ತಾಳೆ ಇಲ್ಲ ಅಂತ ಕೊಡ್ತಾರೆ. ಬಂದು ಇನ್ಸ್ಪೆಕ್ಷನ್ ಮಾಡಿಲ್ಲ, ಏನಿಲ್ಲ. ಅದೇ ಅಪ್ಲಿಕೇಶನ್ ಮರುಸಲ್ಲಿಸಿ ನಾನು ಸರಿ ಇದೆ ಅಂತ ಅಂದ್ಬಿಟ್ಟು ಹಾಕ್ತೀನಿ. ಅದನ್ನು ಮೂವ್ ಹೆಂಗೆ ಮಾಡ್ತಾರೆ ಸರ್? ಈಗ ನಂದೇ ಎಲ್ಲ ಕರೆಕ್ಟಾಗಿದೆ, ಸೇಮ್ ಅಪ್ಲಿಕೇಶನ್ನು ಎಲ್ಲ ಕರೆಕ್ಟಾಗಿದ್ದರೆ 4 ಬಾರಿ ರಿಜೆಕ್ಟ್ ಮಾಡಿದ್ರೆ 3 ಸತಿ. ಇನ್ನು ಮಂಡ್ಯದ ಅಬಕಾರಿ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಆ ಅಧಿಕಾರಿಗಳ ಆಡಿಯೋ ನಾನು ಕೇಳಿಸ್ಕೊಂಡಿದ್ದೀನಿ, ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಅಬಕಾರಿ ಸಚಿವ RB ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮದ್ಯ ಮಾರಾಟಕ್ಕೆ ಆನ್ಲೈನ್ನಲ್ಲಿ ಲೈಸೆನ್ಸ್ಗೆ ಅರ್ಜಿಯನ್ನ ಏನು ಸಲ್ಲಿಸೋದಕ್ಕೆ ಅವಕಾಶ ಇತ್ತು, ಅದನ್ನ ಇಲ್ಲಿ ದುರುಪಯೋಗ ಪಡಿಸ್ಕೊಳ್ಳಾಗ್ತಾ ಇದೆ. ಕ್ಯಾನ್ಸಲ್ ಮಾಡಿಬಿಟ್ಟು ಕಚೇರಿಗೆ ಕರೆಸ್ಕೊಂಡು ನಂತರ ಅವ್ರ ಹತ್ರ ಲಂಚಕ್ಕೆ ಬೇಡಿಕೆ ಇಡುವಂಥದ್ದು. ಸೊ ಇದು ಆಡಿಯೋ ಸಮೇತ ವಿಡಿಯೋ ಸಮೇತ ಒಬ್ರು ದೂರನ್ನ ಕೊಟ್ಟಿದ್ದಾರೆ. ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ RB ತಿಮ್ಮಾಪುರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಬಕಾರಿ ಸಚಿವರು. ರೋಡ್ನಲ್ಲಿ ಬರುವಾಗ ಈ ವಿಷಯ ನನಗೂ ಗೊತ್ತಾಯಿತು. ಕೆಲವರು ನನ್ನ ಫೋನ್ ಮುಖಾಂತರ ಮಾಡಿದ್ರು, ಕೆಲವು ತುಣುಕುಗಳನ್ನು ನೋಡಿದೆ ನಾನು. ಆಡಿಯೋದಲ್ಲಿ ಅವ್ರು ಯಾರು ಇನ್ಸ್ಪೆಕ್ಟರ್ ಶಿವಶಂಕರ್ ಹಾಗೂ ರವಿಶಂಕರ್ DC ಇಬ್ರು ಮಾತಾಡಿದ್ ನಾನು ಗಮನಿಸಿದ್ದೀನಿ. ಅಂದ್ರೆ ಅದೇ ನಾನು ಬರ್ತಾ ಮೊಬೈಲ್ದಲ್ಲಿ ನೋಡ್ತಕ್ಕಂಥ ವಿಷಯದಲ್ಲಿ ಅಂತಹ ಅಧಿಕಾರಿಗಳ ಮೇಲೆ ಇಮಿಡಿಯೇಟ್ ಕಠಿಣ ಕ್ರಮ ಕೈಗೊಳ್ಳಿಕ್ಕೆ ನಾನು ಸೂಚನೆ ನೀಡಿದ್ದೇನೆ. ಇವತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಆನಂತರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಅಂತೇಳಿ ಆಲ್ರೆಡಿ ನಾನು ಬರ್ತಾ ರೋಡ್ನಲ್ಲೇ ಅವ್ರಿಗೆ ಕ್ರಮ ಕೈಗೊಳ್ಳಿಕ್ಕೆ ತಿಳಿಸಿದ್ದೇನೆ. ಇದು ಇವತ್ತಿಂದಲ್ಲ, ಇದು ಯಾವ್ಯಾವ ಮಂತ್ರಿಗಳಾಗಿ ಎಲ್ಲರೂ ಇದ್ರಾಗಿದ್ದು ಬಂದಿದೆ, ಹೇಳಿದ್ದಾರೆ. ಅಂಥವೆಲ್ಲ ಇಲ್ಲೊಂದು ಘಟನೆಗಳು ಆಗ್ತವೆ, ಅಂತ ಅಧಿಕಾರಿಗಳು ಅದಾರೆ, ಅಂಥವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಗತ್ತೆ. ನಾನಂತೂ ಇಮಿಡಿಯೇಟ್ ಕ್ರಮ ಕೈಗೊಳ್ತೇನೆ. ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ಆನಂತರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತಾರೆ. ಅದೇಂಗ್ ಕೊಡಕ್ಕಾಗತ್ತೆ ರೀ? ಎಲ್ಲರೂ ಇದ್ರಾಗಿದ್ದು ಒಂದೊಂದು ಬಂದಿದೆ. ಒಬ್ಬೊಬ್ರು ಅಧಿಕಾರಿಗಳು ಇಂಥದ್ದು ಮಾಡ್ತಾರೆ, ಅವ್ರ ಮೇಲೆ ಕ್ರಮ ಆಗ್ತಾ ಇದೆ. ಇದು ಸುಧಾರಣೆ ಮಾಡಬೇಕು. ಏನೇ ಸುಧಾರಣೆ ನೋಡ್ರಿ, ಆನ್ಲೈನ್ದಲ್ಲಿ ಅರ್ಜಿ ಹಾಕ್ತಿದ್ದೀವಿ. ಆನ್ಲೈನ್ನಲ್ಲಿ ಅರ್ಜಿ ಹಾಕಿದಾಗ ಅದನ್ನೇನೋ ಗ್ರೌಂಡ್ ಹಚ್ಚಿ ರಿಜೆಕ್ಟ್ ಮಾಡ್ಕೊತ ಹೋಗಿದ್ದಾನೆ. ಇಟ್ ಈಸ್ ರಾಂಗ್. ನಾನು ತಿಳಿದಂಗೆ ಇನ್ನೂ ರಿಪೋರ್ಟ್ ತರಿಸ್ಬೇಕು ನಾನು. ಇದು ತಪ್ಪು ಅಂತಕ್ಕಂಥ ಭಾವನೆ ನಾನು ಬಂದಿದ್ದೀನಿ. ಇಂಥವ್ರ ಮೇಲೆ ನಾವು ಕ್ರಮ ಕೈಗೊಳ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪರಮೇಶ್ವರ್ ಕೂಡ ಮಾತಾಡಿದರೆ, ಮಂಡ್ಯದ ಅಬಕಾರಿ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರಿಂದಾಗಿ ಲೋಕಾಯುಕ್ತದವರೇ ಅದನ್ನ ನೋಡ್ಕೊಳ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಪೊಲೀಸರಿಗೆ ದೂರು ಬಂದ್ರೆ ಕೂಡಲೇ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಾಗತ್ತೆ. ಈಗ ಲೋಕಾಯುಕ್ತದಲ್ಲಿ ದೂರ ಇರೋದ್ರಿಂದಾಗಿ ಲೋಕಾಯುಕ್ತ ಅಧಿಕಾರಿಗಳು ಅದನ್ನ ಕ್ರಮ ಕೈಗೊಳ್ತಾರೆ. ಅವ್ರು ಏನೇನು ಪ್ರೊಸೀಜರ್ಸ್ ಇದೆಯೋ ಅದನ್ನ ಫಾಲೋ ಮಾಡ್ಕೊಳ್ತಾರೆ. ಕೂಡಲೇ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಾಗತ್ತೆ. ನಮ್ಮ ಇಲಾಖೆಗೆ ದೂರು ಬಂದಿಲ್ಲ, ದೂರು ಬಂದ್ರೆ ನಾವು ಪೊಲೀಸರಿಗೆ ಹೇಳಿದ್ವಿ, ದೂರು ಬಂದ ತಕ್ಷಣ ತನಿಖೆಯನ್ನು ನಡೆಸಿ ಅಂತ ಹೇಳಿ ಅನ್ನೋ ಮಾತುಗಳನ್ನ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ನಮಗೆ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟರೆ ಇಮಿಡಿಯೇಟ್ ಆಗಿ ಅದಕ್ಕೆ FIR ಮಾಡೋದಾಗಲಿ ಅಥವಾ ಇನ್ವೆಸ್ಟಿಗೇಟ್ ಮಾಡಿ ಕ್ರಮ ತಗೊಳ್ಳೋದನ್ನು ನಾವು ಪೊಲೀಸ್ ಇಲಾಖೆಯಲ್ಲಿ ಮಾಡ್ತೀವಿ. ಲೋಕಾಯುಕ್ತಕ್ಕೆ ಕೊಟ್ಟಿರೋದು ನನಗೆ ಗೊತ್ತಿಲ್ಲ. ಈಗ ಸರ್ಕಾರದ ಭಾಗಕ್ಕೆ ಲೋಕಾಯುಕ್ತಕ್ಕೆ ಅವ್ರು ಕೊಟ್ಟಿದ್ರೆ ಲೋಕಾಯುಕ್ತದವ್ರು ನೋಡ್ತಾರೆ. ಪೊಲೀಸಿಗೆ ಕೊಟ್ಟರೆ ಪೊಲೀಸ್ನಲ್ಲಿ ನಾವು ನೋಡ್ತೀವಿ. ನಮಗೆ ಯಾರಾದರೂ ದೂರು ಕೊಟ್ಟಿದ್ರೆ, ಪೊಲೀಸ್ ಸ್ಟೇಷನ್ಗೆ ಯಾರಾದರೂ ದೂರು ಕೊಟ್ಟಿದ್ರೆ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡೋದಕ್ಕೆ ಸೂಚನೆ ಕೊಡ್ತೀನಿ ನಾನು. ಯಾರು ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಕೊಟ್ಟು ಈ ಥರ ಹಣ ಕೇಳಿದ್ದಾರೆ ಅಂತಾಗಲಿ ಅಥವಾ ಬೇರೆ ಏನೇ ವಿಚಾರ ಆಗಲಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೊಂಡು FIR ರಿಜಿಸ್ಟರ್ ಮಾಡ್ತೀವಿ. ನಮಗೆ